ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ನೇಹಾ ಹಿರೇಮಠ್ ಕೇಸ್ಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಡುವಂತಹ ಮಾಹಿತಿ ಇಂಟೆಲಿಜೆನ್ಸ್ ಇಂದ ಹೊರಗೆ ಬರ್ತಾ ಇದೆ. ಗುಪ್ತಚರ ಇಲಾಖೆ ಕೊಡ್ತಾ ಇರುವಂತಹ ಮಾಹಿತಿಯನ್ನ ಕೇಳಿದ್ರೆ ಡೆಫಿನೆಟ್ಲಿ 100% ನೇಹಾ ಪ್ರಕರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮಗೆ ಸ್ಪಷ್ಟ ಆಗ್ಬಿಡುತ್ತೆ. ಇದು ಖಂಡಿತವಾಗಿಯೂ ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಇಂಟೆಲಿಜೆನ್ಸ್ಗೆ ಸಿಕ್ಕಿರುವಂತಹ ಮಾಹಿತಿ, ಇಂಟೆಲಿಜೆನ್ಸ್ ಹೊರ ಹಾಕ್ತಾ ಇರುವಂತಹ ಮಾಹಿತಿ ಖಂಡಿತವಾಗಿಯೂ ಈ ಕೇಸ್ಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಕೊಡ್ತಾ ಇದೆ. ನೋಡಿ, ನಿಮಗೆ ಚೆನ್ನಾಗಿ ಗೊತ್ತಿದೆ, ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಪೊಲೀಸರು ಫಯಾಜ್ ಮೊಬೈಲ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕಂಪ್ಲೀಟ್ ಚಾಟ್ ಹಿಸ್ಟರಿಗೆ ಕೈ ಹಾಕಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ. ಯಾರ್ಯಾರ ಜೊತೆ ಚಾಟ್ ಮಾಡಿದ್ದ, ಏನೇನು ಚಾಟ್ ಮಾಡಿದ್ದ, ಏನೇನು ಮೆಸೇಜ್ಗಳು ಹೋಗಿತ್ತು, ಏನೇನು ಮೆಸೇಜ್ ಬಂದಿತ್ತು, ಯಾರ್ಯಾರಿಗೆ ಕಾಲ್ ಹೋಗಿತ್ತು, ಯಾರ್ಯಾರಿಂದ ಕಾಲ್ ಬಂದಿತ್ತು, ಏನೇನು ಸಂದೇಶಗಳು ರವಾನೆ ಆಗಿದ್ವು, ಎಲ್ಲವನ್ನು ಕೂಡ ಅಗೆದು ಬಗೆದು ತೆಗೆದು ಮುಂದಿಡ್ತಾ ಇದ್ದಾರೆ ಇಂಟೆಲಿಜೆನ್ಸ್. ಸಣ್ಣ ವಿಚಾರ ಅಲ್ಲ. ಇಡೀ ಕೇಸ್ಗೆ ನಾನು ಅದಕ್ಕೆ ಹೇಳಿದೆ, ಇದು ಬಹಳ ದೊಡ್ಡ ಟರ್ನ್ ಕೊಡುವಂತಹ ಅಂಶ. ಬಹುಶಃ ಇದನ್ನ ಬೇರೆ ಯಾರು ನಿಮಗೆ ಕೊಟ್ಟಿಲ್ಲ, ಆದ್ರೆ ನಾನು ಎಲ್ಲರಿಗಿಂತ ಮೊದಲೇ ನಿಮ್ಮ ಮುಂದೆ ಇದನ್ನ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ನೋಡಿ, ಫಯಾಜ್ ಯಾರ್ಯಾರ ಜೊತೆ ಚಾಟ್ ಮಾಡಿದ್ನೋ, ಏನೇನ್ ಚಾಟ್ ಮಾಡಿದ್ನೋ, ಯಾರ್ಯಾರು ಅವನಿಗೆ ಸಂಪರ್ಕ ಮಾಡಿದ್ರು, ಯಾರ್ಯಾರ ಜೊತೆ ನೆಟ್ವರ್ಕ್ ಇತ್ತು, ಅದೆಲ್ಲ ಒಂದ್ ಕಡೆ. ಆದ್ರೆ ಈಗ ಹೊರಗೆ ಬರ್ತಾ ಇರೋ ಮಾಹಿತಿ ಏನು ಅಂದ್ರೆ, ಇಂಟೆಲಿಜೆನ್ಸ್ ಕಡೆಯಿಂದ ಹೊರಗೆ ಬರ್ತಾ ಇರೋ ಮಾಹಿತಿ ಏನು ಅಂದ್ರೆ, ಫಯಾಜ್ ಹಾಗೂ ನೇಹಾ ನಡುವಿನ ಚಾಟ್ ಕೂಡ ಸಿಕ್ಕಿದೆ. ಎಸ್, ಇದರಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದೆ. ಇದು ಸಣ್ಣ ವಿಷಯ ಅಲ್ಲ. ನೋಡಿ, ಈಗಾಗಲೇ ಚಾಟ್ ಹಿಸ್ಟರಿಗೆ ಕೈ ಹಾಕಿದ್ದಾರೆ. ಏನೇನು ಮೆಸೇಜ್ ರವಾನೆ ಆಗಿತ್ತು, ಈ ಕಡೆಯಿಂದ ಏನು ಮೆಸೇಜ್ ಹೋಗಿತ್ತು, ಆ ಕಡೆಯಿಂದ ಏನು ರಿಪ್ಲೈ ಬಂದಿತ್ತು, ಯಾವುದು ಕೊನೆ ಮೆಸೇಜ್, ಏನು ಹೇಳಿದ್ರು, ಯಾವ ಮೆಸೇಜ್ ಅವನ್ನ ಕೆರಳಿಸ್ತು, ಯಾವ ಕಾರಣಕ್ಕಾಗಿ ಫಯಾಜ್ ಈ ಹಂತಕ್ಕೆ ಹೋದ, ಪ್ರತಿಯೊಂದು ಮಾಹಿತಿಯನ್ನ ಈಗಾಗಲೇ ಅಗೆದು ಬಗೆದು ತೆಗೆದು ಮುಂದಿಡ್ತಾ ಇದ್ದಾರೆ. ನೋಡಿ, ಅವರಿಬ್ಬರ ನಡುವೆ ಏನೆಲ್ಲ ಚಾಟ್ ನಡೆದಿತ್ತು ಅನ್ನೋದಷ್ಟೇ ಅಲ್ಲ, ಏನೇನು ಕಾಲ್ಗಳು, ಮಾತುಕತೆ ಏನು ನಡೆದಿತ್ತು, ಎಷ್ಟು ಬಾರಿ ಫೋನ್ ಕಾಲ್ ಹೋಗಿತ್ತು, ಎಷ್ಟು ಬಾರಿ ಫೋನ್ ಕಾಲ್ ಬಂದಿತ್ತು, ಕಾಲ್ ಲಾಗ್ ಕೂಡ ಈಗಾಗಲೇ ತೆಗೆದಾಗಿದೆ, ಕಾಲ್ ರೆಕಾರ್ಡ್ಸ್ಗೂ ಕೂಡ ಕೈ ಹಾಕಿದ್ದಾರೆ. ಇದು ಸಣ್ಣ ವಿಚಾರ ಅಲ್ಲ ಅಂದಿದ್ದು ಅದೇ ಕಾರಣಕ್ಕಾಗಿ. ನೋಡಿ, ಈಗ ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಒಂದೊಂದನ್ನೇ ತೆಗಿತಾ ಇದ್ದಾರೆ. ಉಳಿದಿದ್ದೆಲ್ಲವೂ ಕೂಡ ಈಗ ಸೈಡಿಗೆ ಹೋಗುತ್ತೆ. ನೋಡಿ, ಒಂದು ವೇಳೆ ಈ ಮೆಸೇಜ್ಗಳು ಲೀಕ್ ಆಗಿದ್ದೆ ಆದ್ರೆ ಆವಾಗ ಒಂದ್ ಕಡೆ ಫಯಾಜ್ನ ತಂದೆ ಹೇಳಿದಂತ ಮಾತು, ಇಬ್ರು ನಡುವೆ ಅಫೇರ್ ಇತ್ತು, ಲವ್ ಮಾಡ್ತಾ ಇದ್ರು ಅಂತ. ಇನ್ನೊಂದ್ ಕಡೆ ಫಯಾಜ್ನ ತಾಯಿ ಕೊಟ್ಟಂತ ಸ್ಟೇಟ್ಮೆಂಟ್, ಇಬ್ರು ಮದುವೆ ಆಗ್ಬೇಕು ಅಂತ ಇದ್ರು, ನಂತರ ಬಂದು ಹೇಳಿದ್ದ ನಾನೇ ಬೇಡ ಅಂದಿದ್ದೆ ಅಂತ. ಇವೆಲ್ಲವೂ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ, ಒಂದಕ್ಕೊಂದು ಡಾಟ್ಸ್ ಕನೆಕ್ಟ್ ಆಗ್ತಾ ಇದೆ. ಈ ಡಾಟ್ಸ್ ನ ಕನೆಕ್ಟ್ ಮಾಡಲಾಗ್ತಾ ಇದೆಯಾ, ಕೃತಕವಾಗಿ ಇದನ್ನ ಮಾಡಲಾಗ್ತಾ ಇದೆಯಾ? ಸಹಜವಾಗಿ ನಮ್ಮ ಮುಂದೆ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇವತ್ತು ಬೆಳಗಿನಿಂದ ನೋಡಿ, ನಿನ್ನೆ ರಾತ್ರಿಯಿಂದನೇ ಶುರು ಆಗಿದೆ, ಈ ಎಲ್ಲ ಡಾಟ್ಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ. ಹಾಗಾದ್ರೆ ಪ್ರಕರಣ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ? ಹಳ್ಳ ಹಿಡಿಸುವಂತ ಪ್ರಯತ್ನ ನಡೀತಾ ಇದೆಯಾ? ಏನಾಗ್ತಾ ಇದೆ ಅಸಲಿಗೆ? ಸತ್ಯ ಏನು, ವಾಸ್ತವ ಏನು? ಎಸ್, ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರು ಬಹಳ ಧಾವಾಂತದಿಂದ, ಮಿಂಚಿನ ವೇಗದಲ್ಲಿ, ಯುದ್ಧೋಪಾದಿಯಲ್ಲಿ ಅವರ ಮೆಸೇಜ್ಗಳನ್ನ, ಚಾಟ್ ಹಿಸ್ಟರಿಯನ್ನ, ಕಾಲ್ ಲಾಗ್ನ, ಕಾಲ್ ರೆಕಾರ್ಡ್ಸ್ನ ಅಗೆದು ಬಗೆದು ತೆಗೆದಿದ್ದಾರೆ. ಈಗಾಗಲೇ ಈ ಮಾಹಿತಿ ಗೃಹ ಇಲಾಖೆಯನ್ನು ಕೂಡ ತಲುಪಿದೆ. ಫಯಾಜ್ ಮಾಡಿದಂಥ ಕೊನೆ ಮೆಸೇಜ್ ಏನು, ನೇಹಾ ಅದಕ್ಕೆ ಮಾಡಿದಂಥ ರಿಪ್ಲೈ ಏನು, ಯಾವ ಸಂದೇಶ ಇಷ್ಟಕ್ಕೆಲ್ಲ ಕಾರಣ ಆಯಿತು? ಯಾಕಂದ್ರೆ ನೋಡಿ, ಕಳೆದ 3 ತಿಂಗಳಿಂದ ಇವರಿಬ್ರು ಕೂಡ ಪರಸ್ಪರ ಭೇಟಿ ಆಗಿರಲಿಲ್ಲ. ನೇಹಾ ಈ ಕಡೆ ಹುಬ್ಬಳ್ಳಿ ಮನೆಯಲ್ಲಿದ್ಲು, ಫಯಾಜ್ನ ಆ ಕಡೆ ಬೆಳಗಾವಿ ಮನೆ ಕರ್ಕೊಂಡು ಹೋಗಿದ್ರು, ತಾಯಿ ಜೊತೆ ಇದ್ದ. 3 ತಿಂಗಳಿಂದ ತಂದೆ ಜೊತೆನೂ ಸಂಪರ್ಕದಲ್ಲಿರಲಿಲ್ಲ. ಇನ್ನು ನೇಹಾ ಅಂತೂ ಸಂಪರ್ಕಕ್ಕೆ ಸಿಗಕ್ಕೆ ಸಾಧ್ಯವೇ ಇರಲಿಲ್ಲ. ಇದ್ದ ಒಂದೇ ಒಂದು ಸಂಪರ್ಕ ಸಾಧನ, ಅದು ಫೋನ್. ಎಸ್, ಇಬ್ಬರು ಕೂಡ ಪರಸ್ಪರ ಮುಖಾಮುಖಿ ಆಗದ ಇಬ್ಬರು ಕೂಡ, ನೇಹಾ ಹಾಗೂ ಫಯಾಜ್ ಏನಾದರೂ ಸಂಪರ್ಕ ಮಾಡಿದ್ರೆ ಅದು ಫೋನ್ ಮೂಲಕ ಮಾತ್ರ. ಒಂದ್ ವೇಳೆ ಇಬ್ಬರೂ ಕೂಡ ಪರಸ್ಪರ ಟಚ್ ಅಲ್ಲಿದ್ರು ಅನ್ನೋದೇ ಆದ್ರೆ ಕಡೆಯದಾಗಿ ಹೋದಂತ ಮೆಸೇಜ್ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದೇ ಕಾರಣಕ್ಕಾಗಿ ಪೊಲೀಸರು, ಇನ್ವೆಸ್ಟಿಗೇಷನ್ ಆಫೀಸರ್ IO ಫಯಾಜ್ ಹಾಗೂ ನೇಹಾ ನಡುವಿನ ಫೋನ್ ಸಂಪರ್ಕದ ಸಂಪೂರ್ಣ ಹಿಸ್ಟರಿಯನ್ನ, ಇತಿಹಾಸವನ್ನ, ಚರಿತ್ರೆಯನ್ನೇ ತೆಗೆದಿಡ್ತಾ ಇದ್ದಾರೆ. ಅವರ ಸಂಪರ್ಕದಲ್ಲಿ ಏನೇನು ನಡೆದಿತ್ತು, ಏನೆಲ್ಲ ಮಾತುಕತೆ ಆಗಿತ್ತು, ಏನೇನು ಮೆಸೇಜ್ ಹೋಗಿತ್ತು, ಏನೇನು ಮೆಸೇಜ್ ಬಂದಿತ್ತು, ಏನೇನು ರಿಪ್ಲೈ ಕೊಟ್ಟಿದ್ರು, ಯಾವ ಕಾರಣಕ್ಕಾಗಿ ಈ ಘಟನೆ ನಡೀತು, ಎಲ್ಲದಕ್ಕೂ ಕೂಡ ಮೂಲ ಏನು, ಆ ಮೂಲಕ್ಕೆ ಕೈ ಹಾಕಿದ್ದಾರೆ. ನೋಡಿ, ಈ ಪ್ರಕರಣದಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸಲೇಬೇಕು. ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಮೆಸೇಜ್ಗಳು ಲೀಕ್ ಆಯಿತು ಅಂದರೆ ಯಾವ್ಯಾವ ಮೆಸೇಜ್ ಲೀಕ್ ಆಗುತ್ತೆ, ಯಾವ ಕಾರಣಕ್ಕಾಗುತ್ತೆ, ಎಂಥ ಮೆಸೇಜ್ಗಳು ಲೀಕ್ ಆಗುತ್ತೆ,
ಸೆಲೆಕ್ಟಿವ್ ಆಗ್ತಾರಾ? ನೋಡಿ, ಸೆಲೆಕ್ಟಿವ್ ಆಗಬಾರ್ದು. ಇಂಥ ಪ್ರಕರಣದಲ್ಲಿ ಏನಾದರೂ ಸೆಲೆಕ್ಟಿವ್ ಆಗಿದ್ದೆ ಆದರೆ ಇಡೀ ಸಮಾಜಕ್ಕೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ಯಾವ ಮೆಸೇಜ್ನ ಕೊಡ್ತಾರೆ ಈಗಾಗಲೇ ನಿಮಗೆ ಗೊತ್ತು, ಚೆನ್ನಾಗಿ ಗೊತ್ತು ನಿಮಗೆ. ಇದರಲ್ಲಿ ರಾಜಕೀಯ ಬೆರ್ತು ಹೋಗಿದೆ, ರಾಜಕೀಯದ ಕೆಸರರ ಚಾಟ ಶುರು ಆಗೋಗ್ಬಿಟ್ಟಿದೆ, ಸಂಪೂರ್ಣ ರಾಜಕೀಯಕರಣ ಆಗೋಗ್ಬಿಟ್ಟಿದೆ ಈ ಕೇಸ್. ಪರಸ್ಪರ ರಾಜಕೀಯದ ಅಸ್ತ್ರಗಳು ಪ್ರಯೋಗ ಆಗ್ತಾ ಇದೆ, ನೋ ಡೌಟ್ ಇನ್ ದಟ್. ಆದರೆ ತನಿಖೆ ರಾಜಕೀಯ ಆಗಬಾರ್ದು, ತನಿಖೆಯಲ್ಲಿ ರಾಜಕೀಯ ನುಸುಳಬಾರ್ದು, ತನಿಖೆ ರಾಜಕೀಯದಲ್ಲಿ ಮುಳುಗಬಾರ್ದು. ಅಂದರೆ ಸೆಲೆಕ್ಟಿವ್ ಮೆಸೇಜ್ಗಳು ಲೀಕ್ ಆಗಬಾರ್ದು, ಸೆಲೆಕ್ಟಿವ್ ಮೆಸೇಜ್ಗಳು ಹೊರಗೆ ಬರಬಾರ್ದು, ಸೆಲೆಕ್ಟಿವ್ ಆದಂಥ ಸಂದೇಶ ಹೊರಗೆ ಬರಬಾರ್ದು. ಹಾಗಾದ ಪಕ್ಷದಲ್ಲಿ ಡೆಫಿನೆಟ್ಲಿ ಈ ಕೇಸನ್ನು ರಾಜಕೀಯವಾಗಿ ಹಳ್ಳ ಹಿಡಿಸುವ ಕೆಲಸ ನಡೀತಾ ಇದೆ ಅಂತ ಏನು ನೇಹಾ ತಂದೆ ಆರೋಪ ಮಾಡಿದ್ರು ಅದು ಸತ್ಯ ಆಗೋಗುತ್ತೆ. ಆ ದೃಷ್ಟಿಯಿಂದ ಈ ಕೇಸನ್ನ ನೋಡಬೇಕಾಗುತ್ತೆ. ಈಗಾಗಲೇ ಸಾಕಷ್ಟು ಆಪಾದನೆಯನ್ನು ನೇಹಾ ತಂದೆ ಮಾಡಿದ್ದಾರೆ. ಸ್ವತಃ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಹಾಗಿದ್ದಾಗ್ಯೂ ಕೂಡ ನನ್ನ ಮನೆತನದ ಮರ್ಯಾದೆಯನ್ನು ಹರಾಜು ಹಾಕುವಂಥ ಕೆಲಸ ನಡೀತಾ ಇದೆ ಅನ್ನುವಂಥ ಮಾತನ್ನು ಸ್ವತಃ ನೇಹಾ ತಂದೆ ಹೇಳಿದ್ದಾರೆ. ಹೆಣ್ಣು ಹೆತ್ತವರ ಸಂಕಟ ಅದು, ಹೆಣ್ಣು ಹೆತ್ತ ಕರುಳಿನ ಸಂಕಟ. ಆ ಸಂಕಟವನ್ನು ಅವರು ಹೊರಹಾಕಿದ್ದಾರೆ. ಆದರೆ ತನಿಖೆ ಮಾಡುವವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ತನಿಖೆ ಮಾಡ್ತಾ ಇರೋರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಸಂದೇಶ ಹೋಗದ ಹಾಗೆ ಅವರು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ಯಾರ ವ್ಯಕ್ತಿತ್ವಕ್ಕೂ ಮಸಿ ಬಳಿಯಕೂಡದು, ಯಾರ ವ್ಯಕ್ತಿತ್ವವನ್ನು ಹಾಳು ಮಾಡಬಾರ್ದು, ಯಾರ ವ್ಯಕ್ತಿತ್ವವನ್ನು ನಾಶ ಮಾಡಬಾರ್ದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗಕೂಡದು. ಅಷ್ಟೇ ಅಲ್ಲ, ಕೇವಲ ವ್ಯಕ್ತಿಗಳ ಪ್ರಶ್ನೆ ಅಲ್ಲ, ಇಲ್ಲಿ ಮನೆತನದ ಪ್ರಶ್ನೆ ಇದೆ, ಮನೆತನದ ಮರ್ಯಾದೆಯ ಪ್ರಶ್ನೆ ಇದೆ, ಒಂದು ಸಮಾಜದ ಮರ್ಯಾದೆಯ ಪ್ರಶ್ನೆ ಇದೆ. ಅಷ್ಟೇ ಅಲ್ಲ, ಒಂದು ಸಮುದಾಯದ ಮರ್ಯಾದೆಯ ಪ್ರಶ್ನೆ ಕೂಡ ಇದೆ. ಅದನ್ನು ಪರಸ್ಪರ ನೋಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೋಡಿ, ಚುನಾವಣೆಯ ಸಂದರ್ಭ, ಸಹಜವಾಗಿ ರಾಜಕೀಯ ಒತ್ತಡಗಳಿರುತ್ತೆ. ಈಗಾಗಲೇ ರಾಜಕೀಯ ಎಂಟರ್ ಆಗಿದೆ. ಆದರೆ ತನಿಖೆ ಮಾಡುವವರು ಆ ರಾಜಕೀಯ ಸೋಕದ ಹಾಗೆ, ಆ ರಾಜಕೀಯದ ಲವಲೇಶವು ಸೋಕದ ಹಾಗೆ ತನಿಖೆಯನ್ನು ಮಾಡಿದ್ರೆ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ನಾನು ನೋಡ್ತಾ ಇದ್ದೆ ಟ್ವಿಟ್ಟರಲ್ಲಿ ಜಸ್ಟಿಸ್ ಫಾರ್ ನೇಹಾ ಅನ್ನುವಂಥದ್ದು ಟ್ರೆಂಡ್ ಆಗ್ತಾ ಇತ್ತು. ಅಂದರೆ ನೇಹಾಗೆ ನ್ಯಾಯ ಸಿಗಬೇಕು ಅನ್ನುವಂಥ ಟ್ರೆಂಡ್ ಟ್ವಿಟ್ಟರಲ್ಲಿ ನೋಡಿದೆ. ಬಹುಶಃ ಇದು ಇಡೀ ಸಮಾಜದ ಅಭಿಪ್ರಾಯ, ಇಡೀ ಸೊಸೈಟಿ ಇವತ್ತು ನ್ಯಾಯ ಸಿಗಬೇಕು ನೇಹಾ ಸಾವಿಗೆ ಅಂತ ಹೇಳ್ತಾ ಇದೆ. ನೋಡಿ, ಫಯಾಜ್ನ ತಂದೆ ಕೂಡ ಆ ಮಾತು ಹೇಳಿದ್ರು, ಫಯಾಜ್ನ ತಾಯಿ ಕೂಡ ಹೇಳಿದ್ರು. ಯಾಕಂದರೆ ಅನಿವಾರ್ಯ ಹೇಳಲೇಬೇಕು, ಕೃತ್ಯ ನಡೆದಿರುವಂಥದ್ದು ಅಂಥದ್ದು. ಇಂತಹ ಕೃತ್ಯ ನಡೆದಾಗ ನ್ಯಾಯ ಸಿಗದೆ ಹೋದರೆ ಏನು ಸಂದೇಶ ಕೊಟ್ಟಾಗುತ್ತೆ. ಅದೇ ಕಾರಣಕ್ಕಾಗಿ ಹೇಳಿದೆ, ಇವರು ಎಲ್ಲವನ್ನೂ ಅಗೆದು ಬಗೆದು ತೆಗೆಯಲಿ, ಮೆಸೇಜ್ಗಳನ್ನ ತೆಗೀಲಿ, ಕಾಲ್ಗಳನ್ನ ತೆಗೀಲಿ, ಕಾಲ್ ಲಾಗ್ ತೆಗೀಲಿ, ಕಾಲ್ ರೆಕಾರ್ಡ್ಸ್ ತೆಗೆದುಕೊಳ್ಳಿ. ಆದರೆ ಹೊರಬರುವ ಸಂದೇಶಗಳು ಸೆಲೆಕ್ಟಿವ್ ಆಗಿ ಲೀಕ್ ಆದದ್ದೇ ಆದರೆ ಆಗ ಕೆಟ್ಟ ಸಂದೇಶ ಹೋಗುತ್ತೆ, ಅದು ಕೆಟ್ಟ ಪರಿಣಾಮವನ್ನು ಕೂಡ ಬೀರುತ್ತೆ. ಈಗಾಗಲೇ ಸಮಾಜದ ಆಕ್ರೋಶ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಬಿಂಬಿತ ಆಗ್ತಾ ಇದೆ. ಹೀಗಿರುವಾಗ ತನಿಖೆ ಮಾಡುವ ತನಿಖಾಧಿಕಾರಿಗಳು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಿಮಗೇನನ್ಸುತ್ತೆ? ಇವೆಲ್ಲವೂ ಕೂಡ ನೋಡ್ತಾ ಇದ್ದರೆ ಒಂದು ಕಡೆ ಸಹಜ ತನಿಖೆಯ ಭಾಗವಾಗಿ ಇವೆಲ್ಲವನ್ನು ಮಾಡ್ಬೋದು, ಅವ್ರ ಚಾಟ್ಗಳನ್ನ ತೆಗಿಬೋದು, ಕಾಲ್ ಲಾಗ್ಸ್ ತೆಗಿಬೋದು, ಕಾಲ್ ರೆಕಾರ್ಡ್ಸ್ ತೆಗಿಬೋದು. ಆದರೆ ಒಂದು ವೇಳೆ ಸೆಲೆಕ್ಟಿವ್ ಆದ ಮೆಸೇಜ್ಗಳು ಹೊರಗೆ ಬಂದಿದ್ದೆ ಆದರೆ ಅದು ಯಾವ ಸಂದೇಶವನ್ನು ಕೊಡುತ್ತೆ, ಏನು ಮೆಸೇಜ್ನ ಕೊಡುತ್ತೆ, ಪ್ರಕರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಆಗುತ್ತೆ. ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.